ಹೋಗ್ರಪ್ಪ. ಈ ಕೋಲಾರ ನಗರದಲ್ಲಿ ನಾಮಫಲಕಗಳು ಅಡ್ವರ್ಟೈಜು ಇದಾಕಿರುವಂತಹ ಏನು ನಮ್ಮ ನಗರಸಭೆಗೆ ಸಂಬಂಧಪಟ್ಟಂತಹ ನಾಮಫಲಕಗಳು ಹಾಕುವಂಥ ಒಂದು ಬೋರ್ಡ್ಗಳಿಗೆ ಸರ್ಕಾರದ ಒಂದು ಅಧಿನಿಯಮ ಏನಿದೆ ಅಂತಂದರೆ 60% ಕನ್ನಡ ಬಳಸಲೇಬೇಕು, ಕನ್ನಡಕ್ಕೆ ಪ್ರಥಮ ಆದ್ಯತೆ ಕೊಡಲೇಬೇಕು ಅಂತ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆಯೂ ಆಗಿದೆ. ಆದರೆ ನಮ್ಮ ಕೋಲಾರ ನಗರಸಭೆ ಅಧಿಕಾರಿಗಳು ಇನ್ನೂ ಎಚ್ಚೆತ್ಕೊಂಡಿಲ್ಲ ಅನಿಸ್ತತೆ. ಅವರು ಪರ್ಮಿಷನ್ ಕೊಟ್ಟಿರುವಂಥ ಬೋರ್ಡ್ಗಳಿಗೆ 1% 2% ಕೂಡ ಕನ್ನಡ ಇಲ್ಲ. ಅಂಥವ್ರಿಗೆಲ್ಲ ಪರ್ಮಿಷನ್ ಯಾಕ್ರಿ ಕೊಡ್ತೀರಾ? ನಗರಸಭೆ ಕಮಿಷನರ್ ಅವರೇ ಏನು ಮಾಡ್ತಾ ಇದ್ದೀರಾ? ಏನು ನೋಡ್ತಾ ಇದ್ದೀರಾ? ನಗರದಲ್ಲಿ ನೋಡ್ಬೇಕಲ್ವಾ? ನೀವು ಪರ್ಮಿಷನ್ ಕೊಟ್ಬಿಟ್ರೆ ಸುಮ್ಮನೆ ಹೇಗೆ ಗೊತ್ತಾ? ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾರೆ? 60% ಕನ್ನಡ ಇಲ್ಲ ಅಂತಂದರೆ ಆ ನಾಮಫಲಕಗಳನ್ನು ತೆಗೆದು ಕಿತ್ತು ಕಸದ ಪಟ್ಟಿಗೆ ಹಾಕ್ರಿ. ಯಾರು ಅವ್ರಿಗೆಲ್ಲ ಪರ್ಮಿಷನ್ ಕೊಟ್ಟಂಥವರು? ಇನ್ನೇನು ಮಾಡ್ತಾ ಇದ್ದೀರಿ? ಇನ್ನೇ ಏನೇನು ನೋಡಬೇಕು? ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಎಲ್ಲ ಕಡೆ ಬಡ್ಕೊಳ್ತಾ ಇದ್ದೀವಿ. ಕನ್ನಡಗೆ ಮೊದಲ ಆದ್ಯತೆ ಕೊಡಿ, ಕನ್ನಡಗೆ ಮೊದಲ ಆದ್ಯತೆ ಕೊಡಿ, 60% ಕನ್ನಡ ಬಳಸಿ, 60% ಕನ್ನಡ ಬಳಸಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಕೋಲಾರದ ಹೃದಯ ಭಾಗದಲ್ಲಿ ಕೆಲವೊಂದು ಪೋಸ್ಟ್ಗಳು ಹಾಕಿದಾರಲ್ಲ ಖಾಸಗಿ ವ್ಯಕ್ತಿಗಳು, ಆ ಖಾಸಗಿ ವ್ಯಕ್ತಿಗಳ ಪೋಸ್ಟರ್ಗಳಿಗೆ ನೀವು 60% ಕನ್ನಡ ಕಡ್ಡಾಯ ಮಾಡಲಿಲ್ಲ ಅಂದರೆ ನಿಮಗೆ ನಮ್ಮ ಧಿಕ್ಕಾರ ಇರುತ್ತೆ. ಮುಂದಿನ ದಿನಗಳಲ್ಲಿ ಇಲ್ಲ ನಾವೇ ಏಣಿ ಹಾಕ್ಕೊಂಡು ಅದನ್ನ ಕೊಯ್ದು ಬಿಸಾಕಾದ್ರೂ ಬಿಸಾಕ್ತೀವಿ. ನೀವು ಅದನ್ನ ತೆರವುಗೊಳಿಸಿಲ್ಲ ಅಂತಂದರೆ ನಗರಸಭೆ ಮುಂಭಾಗದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ಸೋಮಣ್ಣ ಎಚ್ಚರಿಕೆ ಕೊಡ್ತಾ ಇದ್ದೀನಿ.